ಮೊಟ್ಟ ಮೊದಲಾಗಿ ಇವತ್ತು ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವವನ್ನು ಸರ್ಕಾರ ಇವತ್ತು ತಾಲೂಕು ಮಟ್ಟದಲ್ಲಿ ಶಾಲಾ BO ಮುಖಾಂತರ ಮತ್ತು ಇಲ್ಲೂ ಸಹ ತಹಸೀಲ್ದಾರ್ ಮೂಲಕ ನ್ಯಾಮತಿ ಹೊನ್ನಾಳಿ ತಹಸೀಲ್ದಾರ್ ಮೂಲಕ ಇವತ್ತು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ. ಅವರು ಸಹ ಅಂಬೇಡ್ಕರ್ ಪ್ರತಿಮೆಯನ್ನು ಊರುಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಸರ್ಕಾರ ವಿಶೇಷವಾಗಿ ಇವತ್ತು ಈ ನಾಡಿಗೋಸ್ಕರ ತ್ಯಾಗ ಮಾಡಿದಂಥ ಕಾರಣ ಯಾಕೆ ಇವತ್ತು ಕೆಂಪೇಗೌಡರನ್ನು ನಾವು 2 ನಿಮಿಷ ಪ್ರಸ್ತಾಪ ಮಾಡ್ತೇನೆ ಯಾಕಂದರೆ 500 ವರ್ಷಗಳ ಹಿಂದೆ ಅವರು ನಾಡಲ್ಲಿ ಇವತ್ತು ಬೆಂಗಳೂರು ಇಷ್ಟೊಂದು ವಿಶ್ವದಲ್ಲೇ ಪ್ರಸಿದ್ಧಿ ಆಗಬೇಕಾದ್ರೆ ಬೆಂಗಳೂರಿಗೆ ಕಾರಣಭೂತರು ಈ ನಮ್ಮ ಕೆಂಪೇಗೌಡರು ನಾಡಪ್ರಭು. ಹಾಗಾಗಿ ಇವತ್ತು ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ಕೊಂಡು ಪ್ರತಿಯೊಂದು ತಾಲೂಕಿಗೂ ಸಹ ಇಲಾಖೆಯಿಂದಲೇ ಶಿಕ್ಷಣಕ್ಕೆ ಸಹ ವಿಶೇಷವಾಗಿ ತಹಸೀಲ್ದಾರ್ ಮೂಲಕ 1 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಕೆಂಪೇಗೌಡರ ಜೀವನ ಚರಿತ್ರೆ, ಅವ್ರ ಸಾಧನೆ, ಅವ್ರ ತ್ಯಾಗವನ್ನು ಈಗಿನ ಪ್ರಜೆಗಳಿಗೆ ತಿಳಿಸ್ಬೇಕು ಅಂತಕ್ಕಂಥ ಏಕೈಕ ಉದ್ದೇಶದಲ್ಲಿ ಇವತ್ತು 2 ತಾಲೂಕುಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳು ಕೆಂಪೇಗೌಡರ ಚರಿತ್ರೆಯನ್ನು ಪುಸ್ತಕದ ರೂಪದಲ್ಲಿ ನೀವು ಈಗಿನ ಮಕ್ಕಳಿಗೆ ತಿಳಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಆ ಕಾರ್ಯಕ್ರಮ ಮಾಡಿದೆ. ನಾನು ತಮ್ಮಲ್ಲಿ ವಿನಂತಿ ಮಾಡಿದೆ, ಇವತ್ತು ಕೆಂಪೇಗೌಡರ ತಾಲೂಕು 500 ವರ್ಷದ ಹಿಂದಿನ ತಾಲೂಕು ಇವತ್ತಿನ ತಾಲೂಕು ಎಷ್ಟು ವ್ಯತ್ಯಾಸ ಐತೆ ಅನ್ನೋದಂದರೆ ಅವತ್ತೆಲ್ಲ ಏನೇ ಅವ್ರು ಕೆಲಸ ಮಾಡಬೇಕಂದ್ರೆ ಸ್ವಂತ ಅವರ ಆಸ್ತಿಯನ್ನು ಮಾಡಿ ಅವರ ಹಣದಿಂದ ಕೆರೆ ಕಟ್ಟೆಗಳನ್ನು ಕಟ್ಟಿದ್ರು, ಅಭಿವೃದ್ಧಿ ಪಡಿಸಿದ್ರು. ಏನು ಇವತ್ತು ಸರ್ಕಾರ ಮಾಡ್ತಾಯಿದ್ದೋ ಆ ಎಲ್ಲ ಕೆಲಸವನ್ನು ಸ್ವಂತ ದುಡ್ಡಿನಿಂದ ಅವ್ರು ಮಾಡ್ತಾಯಿದ್ರು. ಇವತ್ತು ನಾವು ಇವತ್ತಿನ ಪರಿಸ್ಥಿತಿ ನನ್ನ ಕಾಲಕ್ಕೆ ಎಲ್ಲಿ ಬಂದಾಗ ನಾವೆಲ್ಲ ಸರ್ಕಾರದ ದುಡ್ಡನ್ನ ಕೆಲಸ ಮಾಡಿ 1,000 ರೂಪಾಯಿ ಟ್ಯಾಂಕ್ ಕಟ್ಟಿರಲಿ ಅಲ್ಲೊಂದು ಕೊಡಬೇಕಂತೇಳಿ ದುಡ್ಡು ನಿಮ್ಮದು, ಹೆಸರು ಮಾಡೋದು ನಮ್ಮದು. ಆದರೆ ಅವರು ಯಾವ ರೀತಿ ಅಂತ ತ್ಯಾಗಬದ್ಧ ಮಾಡಿ ಇವತ್ತು ಇಡೀ ಬೆಂಗಳೂರು ನಗರ ಇವತ್ತು ಎಷ್ಟು ಆಳ ಉದ್ದರೆ ಅವರು ನಿರೀಕ್ಷಣೆಗೆ 500,000 ಪಟ್ಟು ಬೀಡಿ ಇವತ್ತು ಬೆಂಗಳೂರು ಬಳಸಿ ಇವತ್ತು ಜಗತ್ ಪ್ರಸಿದ್ಧಿ ಆಗಿದೆ. ಹಾಗಾಗಿ ಈ ಸಂದರ್ಭ ಕೆಂಪೇಗೌಡರನ್ನು ನೆನಪು ಮಾಡ್ಕೊಳ್ತಾ ಅವ್ರ ಆತ್ಮಹತ್ಯೆ ಶಾಂತಿ ಅಂದ್ಕೊಳ್ತಾ ಅವ್ರ ಆದರ್ಶಗಳನ್ನು ತಾವು ಸಹ ದಯವಿಟ್ಟು ಅವ್ರ ಆದರ್ಶಗಳನ್ನು ಸಹ ಚಿಕ್ಕ ರೂಪ ಪ್ರಕೃತಿ ರೂಪದಲ್ಲಿ ಪ್ರಕಟಿಸ್ಕೊಡ್ತಾರೆ. ಅದನ್ನು ತಿಳ್ಕೊಂಡ್ರಿ. ಅದಷ್ಟೇ ಅಲ್ಲ, ಎಲ್ಲ ಇಡೀ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಎಲ್ಲ ಮಹತ್ವದ ಚರಿತ್ರೆ ತಿಳ್ಕೊಂಡ್ರೆ ಕಾಣ್ರೆ ಮಾತ್ರ ನೀವು ನಿಜವಾಗೂ ಈ ಭಾರತ ದೇಶ ಪ್ರಜೆಯಾಗಲಿಕ್ಕೆ ಯೋಗ್ಯ ಇರತಕ್ಕಂಥ ವಿನಂತಿ ತಮ್ಮೆಲ್ಲರನ್ನ ಮಾಡ್ಕೊಂಡು ಇವತ್ತು ನಾವು ಹೆಚ್ಚು ಸಮಯ ತಗೊಳ್ಳಿಂದ 2 ಕಾರ್ಯಕ್ರಮ ಇದ್ದಾವೆ. ಇವತ್ತು ಈ ಕಾರ್ಯಕ್ರಮ ನಮ್ಮ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆ 2 ತಾಲೂಕಿನ ಹೆಚ್ಚು 20 ಶಾಲೆಯ ಮಹಿಳಾ ವಿದ್ಯಾರ್ಥಿನಿಯರು ಇಲ್ಲಿ ಬಂದಿದೆ. ನಾನು ಈ ಸಂದರ್ಭ ಶುಭವನ್ನು ಕೊಡ್ತೀನಿ. ನಮ್ಮ ಆಡಳಿತ ಮಾಡಿರೋರು, ನಮ್ಮಿರ್ತಕ್ಕಂಥ ಪ್ರಾಂಶುಪಾಲರು ಮತ್ತು ಎಲ್ಲ ಸಿಬ್ಬಂದಿಯವರು ನಿಮ್ಮನ್ನು ಮನೆಗೆ ಬಂದಂಥ ಸೊಸೆಯ ರೀತಿ ನೋಡ್ಕೊಳ್ತಾರೋ ಮೊಮ್ಮಕ್ಕಳು ರೀತಿ ನೋಡ್ಕೊಳ್ತಾರೋ ಗೊತ್ತಿಲ್ಲ, ಆ ರೀತಿ ನೋಡ್ಕೊಳ್ಳಿ ಅಂತಕ್ಕಂಥ ಹಾರೈಕೆಯನ್ನು ಇವತ್ತು ಬಯಸ್ತಾ ಮತ್ತೊಮ್ಮೆ ಇವತ್ತು ವೇದಿಕೆ ಬೆಳೆದಂಥ ಎಲ್ಲರಿಗೂ ಸಹ ಬಂದಿಷ್ಟೊಂದು ಸಹಕಾರಗಳು ಏನೇ 2 ತೋರಿಸ್ತಕ್ಕಂಥ ಯೂನಿವರ್ಸಿಟಿಯಿಂದ ಬಂದಂಥವರು ಏನು ಸಹ ಅನೇಕ ಭಾಷೆ ಇಲ್ಲಿ ಸಲಹೆ ಕೊಟ್ಟವ್ರಿ ಮುಂದಿನ ಏನು ತಿಳ್ಕೋಬೇಕು ಅಂತ ಸಲಹೆ ಕೊಡ್ರಿ ಅಂತಕ್ಕಂಥ ವೀರಣ್ಣ ಅಂತ ಮಾಡ್ಕೊಂಡು ಮತ್ತೊಮ್ಮೆ ಶುಭವನ್ನು ಕೋರಿ 2 ದಿವಸಗಳ ಯಾವುದು ಅಹಿತಕರ ಘಟನೆ ನಡೆದಾಗೆ ನಾಳೆ ದಿವಸ ನೀವು ಮುಕ್ತಾಯ ಸಭೆಯನ್ನು ಮಾಡ್ಕೊಂಡು ಸಂತೋಷ ನಿಮ್ಮ ಊರು ಸೇರ್ಕೊಂಡ ರೀತಿಯಲ್ಲಿ ಭಗವಂತ ಆಶೀರ್ವಾದ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಇದಕ್ಕೆ ಸಹಕರಿಸಿದ ಎಲ್ಲ ಆಡಳಿತ ಮಂಡಳಿಯವರಿಗೆ ಸಹಕರಿಸಿದ ಎಲ್ಲರಿಗೂ ಸಹ ನಾನು ಕ್ಷೇತ್ರ ಜನತೆ ಪರವಾಗಿ ಅವರಿಗೂ ಸಹ ಅಭಿನಂದನೆ ಸಲ್ಲಿಸಿ ಶುಭವನ್ನು ಕೋರಿ ನಾನು ಮಾತು ಕೊಡ್ತೀನಿ. 2 ನಮಸ್ಕಾರ.